ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೂ ಸ್ವರ್ಣಮಾಲಮ್ಮನವರಿಗೂ ನನ್ನ ಕೋಟಿ ಕೋಟೇಶ್ವರ ಸಾಷ್ಟಾಂಗ ನಮಸ್ಕಾರಗಳು. ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೂ ಹಾಗೂ ನನ್ನ ಪ್ರಥಮ ಗುರುಗಳಾದ ಶ್ರೀಮತಿ ಮನೋರಮಾ ಮೇಡಮ್ ರವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಮಾರ್ಗದರ್ಶಕ ಗುರುಗಳಾದ ಬ್ರಹ್ಮಶ್ರೀ ಪ್ರೇಮನಾಥ್ ಸರ್ ಅವರಿಗೂ ನನ್ನ ವಂದನೆಗಳು. ಇಂತಹ ಅದ್ಭುತವಾದ ಅವಕಾಶವನ್ನು ನೀಡಿದ ರಂಗನಾಥ್ ಸಾರಿಗೂ ಅವರ ಟೀಮ್ನವರಿಗೂ ನನ್ನ ವಂದನೆಗಳು. ಈ ದಿನ ಜೂಮ್ ನಲ್ಲಿ ಭಾಗವಹಿಸಿದ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ವಂದನೆಗಳು. ಓಕೆ ಮಾಸ್ಟರ್ಸ್, ಲಾ ಆಫ್ ಆಕ್ಚುಲ್ ಆಗಿ ಈ ದಿನ ಲಾ ಆಫ್ ವೈಬ್ರೇಷನ್, ಇದರಲ್ಲಿ ಯೂನಿವರ್ಸಲ್ ಲಾಸ್ ಅಂತೇಳಿ ಅಂದ್ರೆ ಸಿದ್ಧಾಂತಗಳು, ಬ್ರಹ್ಮಾಂಡದ ಸಿದ್ಧಾಂತಗಳಂತೇಳಿ 11 ಸಿದ್ಧಾಂತಗಳಿದಾವೆ. ಅದರಲ್ಲಿ ಆಲ್ರೆಡಿ ವಿಶಾಲಕ್ಷ್ಮಿ ಮೇಡಮ್ ಕರ್ಮ ಸಿದ್ಧಾಂತ ಮತ್ತೆ ಪುನರ್ಜನ್ಮ ಸಿದ್ಧಾಂತ ತಗೊಂಡಿದ್ದಾರೆ. ಈ ದಿನ ಲಾ ಆಫ್ ವೈಬ್ರೇಷನ್ ಮತ್ತೆ ಲಾ ಆಫ್ ಅಟ್ರಾಕ್ಷನ್ ಅಂತ. ವೈಬ್ರೇಷನ್ ಅಂದ್ರೆ ಅಲ್ಲಾಡೋದು, ತರಂಗಗಳು ಅಂತ ನಾವೇನ್ ಹೇಳ್ತೀವಲ್ಲ ಅದು. ಅಟ್ರಾಕ್ಷನ್ ಅಂದ್ರೆ ಆಕರ್ಷಣಾ ಸಿದ್ಧಾಂತ. ಇನ್ನು ತುಂಬಾ ಇದಾವೆ, ಲಯ ಸಿದ್ಧಾಂತ, ಒನ್ನೆಸ್, ಅವೆಲ್ಲ ಇದಾವೆ. ಮತ್ತೆ ನಿಧಾನವಾಗಿ ಎಲ್ಲ ತಿಳ್ಕೊಂತ ಹೋಗೋಣ ಅವಕಾಶ ಕೊಟ್ಟಾಗ. ಓಕೆ, ಏನಿದು ಲಾ ಆಫ್ ವೈಬ್ರೇಷನ್ ಅಂತ ಅನ್ಸುತ್ತೆ. ಇದು ಲಾ ಆಫ್ ವೈಬ್ರೇಷನ್ ತಿಳ್ಕೊಳಕ್ಕಿಂತ ಮುಂಚೆ ವೈಬ್ರೇಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನಾವು ನೋಡ್ರಿ, ಉದಾಹರಣೆಗೆ ದೇವಸ್ಥಾನಕ್ಕೆ ಹೋಗ್ತೀರ, ಒಂದು ಗಂಟೆ ಹೊಡಿತೀವಿ. ಆ ಗಂಟೆ ಹೊಡೆದ ಮೇಲೆ ಆ ಶಬ್ದ ಇನ್ನೂ ಎಷ್ಟೊತ್ತು ಕೇಳಿಸುತ್ತೆ ನಮಗೆ. ಒಂದೊಂದ್ಸಲ ಕೆಲವು ನಿಮಿಷಗಳಾಗಿರ್ಬೋದು, ಇಲ್ಲ ಕೆಲವು ಸೆಕೆಂಡ್ಗಳಾಗಿರ್ಬೋದು, ಡೌನ್ ಡೌ ಡೌ ಅಂತೇಳಿ ಕೇಳಿಸ್ತಾ ಇರತ್ತದ. ಅದೇ ವೈಬ್ರೇಷನ್ ಅಂದ್ರೆ ತರಂಗ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನೀರಲ್ಲಿ ಒಂದು ಕಲ್ಲು ಹಾಕ್ತಿರಲ್ಲ, ಆ ತರಂಗಗಳು ನೋಡ್ರಿ ಸುತ್ತಲೂ ಹರಡ್ತಾವಲ್ಲ, ಸ್ವಲ್ಪ ಹೊತ್ತು ಬೇಕು ಮತ್ತೆ ಸ್ಟಾಪ್ ಆಗತ್ತೆ. ಅದು ಕೂಡ ವೈಬ್ರೇಷನ್. ಯಾವಾಗ ಈ ಕದಲುವುದರಲ್ಲಿ ಅಂದ್ರೆ ಅಳ್ಳಾಡೋದೆಲ್ಲ ಡಿಫ್ರೆಂಟ್ ಡೈರೆಕ್ಷನ್ಸ್ ಇರುತ್ತಂತೆ. ಹಾಗೆ ವೈಬ್ರೇಷನ್ಸ್ ತರತರದ ವೈಬ್ರೇಷನ್ಸ್ ಇರ್ತಿರುತ್ತೆ. ಈ ವೈಬ್ರೇಷನ್ಸ್ ಚೇಂಜ್ ಆದ ಹಾಗೆ ರಿಸಲ್ಟ್ಸ್ ಕೂಡ ಚೇಂಜ್ ಆಗುತ್ತೆ. ಹಾಗೆಯೇ ಯಾಕೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ನೀವ್ ಹೇಳೋದು ಅಂತ ಕೇಳ್ಬೋದು. ಯಾಕೆಂದ್ರೆ ನಮ್ಮ ದೇಹದಲ್ಲೂ ಅದೇ ತರ ವೈಬ್ರೇಷನ್ ಆಗ್ತಾ ಇರುತ್ತೆ. ಎಲ್ಲಿ ಅಂದ್ರೆ ಸೆಲ್ಗಳ ನಡುವೆ, ಕಣಗಳ ನಡುವೆ ಆಗ್ತಾ ಇರುತ್ತೆ. ನಾವೇನ್ ಮಾತಾಡಿದ್ರು, ಓಡಾಡಿದ್ರು ಎಲ್ಲದಕ್ಕೂ ನಮಗ್ ಕಣ್ಣಿಗೆ ಕಾಣದೆ ಒಳಗಡೆ ವೈಬ್ರೇಷನ್ ನಡೀತಾ ಇರುತ್ತೆ. ಹಾಗೆ ನಮ್ಮೊಳಗೆ ಉಂಟಾದ ವೈಬ್ರೇಷನ್ ಇದು ಅಲ್ಲೇ ಇರೋಲ್ಲ, ಅಲ್ಲಿ ಉತ್ಪತ್ತಿ ಆಗಿ ಹೊರಗಡೆ ಹೋಗ್ತಾ ಇರುತ್ತೆ. ನಮ್ಮ ಸುತ್ತಮುತ್ತಲು ಅದು ಹರಡುತ್ತೆ. ಹಾಗೆ ಯೂನಿವರ್ಸ್ ಸಹ ಹೋಗುತ್ತೆ. ಯೂನಿವರ್ಸ್ ಸಹ ಅದನ್ನ ಅಬ್ಸರ್ವ್ ಮಾಡ್ಕೊಳುತ್ತೆ. ಹಾಗಾದ್ರೆ ಈ ವೈಬ್ರೇಷನ್ ಹೇಗ್ ಉಂಟಾಗುತ್ತೆ, ಯಾರು ಡಿಫೈನ್ ಮಾಡ್ತಾರೆ, ಯಾರು ಡಿಸೈನ್ ಮಾಡ್ತಾರೆ, ಎಲ್ಲಿ ಉತ್ಪತ್ತಿ ಆಗುತ್ತೆ ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡುತ್ತೆ. ತುಂಬಾ ಸರಳವಾದ ಈ ವೈಬ್ರೇಷನ್ ಅನ್ನು ಡಿಸೈಡ್ ಮಾಡೋದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್, ಅಂದ್ರೆ ಸುಪ್ತ ಮನಸ್ಸು. ಆ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಏನಿದಾವೆ ನಮ್ಗೆಲ್ಲ ಗೊತ್ತೇ ಇದೆಲ್ಲ, ಅದನ್ನ ಬಗ್ಗೆ ತಿಳ್ಕೊಂಡಿದ್ವಿ. ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ವರ್ಕ್ಶಾಪೇ ಮಾಡಿದ್ವಿ. ಅದರಲ್ಲಿ ನಮ್ಮ ಹಳೆಯ ನಂಬಿಕೆಗಳು, ಪ್ಯಾಟ್ರನ್ಗಳು, ಭಾವನೆಗಳು ಎಲ್ಲವೂ ಇರ್ತವೆ. ಅದಕ್ಕೆ ತಕ್ಕ ಹಾಗೆ ವೈಬ್ರೇಷನ್ಸ್ ನಮ್ಮ ಹೊರಗಡೆ ರಿಲೀಸ್ ಆಗ್ತಾ ಇರುತ್ತೆ. ಆದ್ರೆ ಇದೆಲ್ಲ ಹೇಗೆ ಅಂದ್ರೆ ನಮಗ್ ಗೊತ್ತಿಲ್ಲದೆ ನಡೀತಾ ಇರುತ್ತಿದ್ದು. ನಾವು ಅನ್ಕಾನ್ಶಿಯಸ್ ಆಗಿ ಬಳಸ್ತಾ ಇರ್ತೀವಿ ಇವನ್ನೆಲ್ಲ. ಈ ಗೊತ್ತಿಲ್ಲದೆ ಹಳೆಯ ನಂಬಿಕೆ, ಬೇಡವಾದ ನಂಬಿಕೆನೇ ಇರ್ಬೋದು, ಒಂದು ಎಮೋಷನ್ ಇರ್ಬೋದು, ಅದಕ್ಕೆ ತಕ್ಕ ಹಾಗೆ ವೈಬ್ರೇಷನ್ ಉಂಟಾಗುತ್ತೆ. ಆ ವೈಬ್ರೇಷನ್ ತಕ್ಕ ಹಾಗೆ ಸಿಚುಯೇಷನ್ಸ್ ನ ನಾವು ಅಟ್ರಾಕ್ಟ್ ಮಾಡ್ಕೊಳ್ತೀವಿ. ಇದು ಹೇಗೆ ಅಂದ್ರೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈಗ ಎಲ್ಲ ಹೋಗ್ತಾ ಇರ್ತೀವಿ, ಬೆಕ್ಕು ಅಡ್ಡ ಬರುತ್ತೆ. ಅದು ಏನು ಒಂದು ನಂಬಿಕೆ, ಎಲ್ಲರಿಗೂ ಗೊತ್ತು. ಬೆಕ್ಕು ಅಡ್ಡ ಬಂದ್ರೆ ಕೆಲಸ ಆಗಲ್ಲ ಅಂತ ಒಳಗಡೆ ಇದೆ ನಮ್ಮ ಆಲ್ರೆಡಿ. ಆ ಪ್ಯಾಟ್ರನ್ ಇದೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ. ನಾವೇನ್ ಅನ್ಕೊಂತೀವಿ, ಸಡನ್ ಆಗಿ ಅನ್ಕೊಂತಿರ್ತೀವಿ, ಅವೆಲ್ಲ ಮೂಢನಂಬಿಕೆ, ಅದ್ರ ಒಳಗಡೆ ಇರುತ್ತೆ. ಅಯ್ಯೋ ಇವತ್ ಕೆಲಸ ಆಗಲ್ಲ ಅಂತ. ಸೊ ನೀನ್ ಏನ್ ಮಾಡಿದಿ, ಒಂದು ಥಾಟ್ ರಿಲೀಸ್ ಮಾಡಿದಿ, ವೈಬ್ರೇಷನ್ ಉಂಟಾಯ್ತು. ಆ ವೈಬ್ರೇಷನ್ ಇಂದ ನಿಜವಾಗ್ಲೂ ಏನಾಗುತ್ತೆ,
ಅದಕ್ಕೆ ತಕ್ಕ ಹಾಗೆ ನಾವು ಸಿಚುಯೇಷನ್ ಅರ್ಥ ಮಾಡ್ಕೊಂತೀವಿ, ಅಲ್ಲಿ ನಿಜವಾಗ್ಲೂ ನಮ್ಮ ಕೆಲಸ ಆಗಲ್ಲ. ಇದು ಲಾ ಆಫ್ ವೈಬ್ರೇಷನ್ ಅಂತ. ಹಾಗಾದ್ರೆ ವೈಬ್ರೇಷನ್ ಅನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ ಇದು ಹೇಗೆ ಉತ್ಪತ್ತಿ ಆಗುತ್ತೆ, ಅದನ್ನು ನಾವು ಹೇಗೆ ಬಳಸ್ತೇವೆ, ಅದು ಅವೇರ್ನೆಸ್ ನಿಂದ ಇದನ್ನು ಈ ತರ ಅರ್ಥ ಮಾಡಿಕೊಳ್ಳೋದ್ರಿಂದ ನಮಗೆ ಅನುಕೂಲವಾಗುವ ಹಾಗೆ ಮಾಡ್ಕೊಳ್ಬಹುದು. ಈಗ ಈ ವೈಬ್ರೇಷನ್ ಹೇಗಿದೆ ಅಂತ ತಿಳ್ಕೊಳೋದಕ್ಕೆ ಸಣ್ಣ ಟೆಕ್ನಿಕ್ ಇದೆ. ಏನಪ್ಪಾ ಅಂದ್ರೆ, ನನ್ನ ಬಾಡಿ ಒಳಗೆ ಏನ್ ವೈಬ್ರೇಷನ್ ಇದೆ ಅಂತ ತಿಳ್ಕೊಳಕ್ಕೆ ಏನಂದ್ರೆ, ನಮ್ಮ ಫೀಲಿಂಗ್ ಹೇಗಿದೆಯೋ ಅದೇ ತರ ವೈಬ್ರೇಷನ್ ಇರುತ್ತೆ. ತುಂಬಾ ಸರಳ. ಯುವರ್ ಫೀಲಿಂಗ್ ಇಸ್ ಈಕ್ವಲ್ ಟು ಯುವರ್ ವೈಬ್ರೇಷನ್. ಅಂದ್ರೆ ನೀನ್ ಕೋಪ ಮಾಡ್ಕೊಂಡ್ರೆ ಕೋಪದ ವೈಬ್ರೇಷನ್ ಇರುತ್ತೆ. ನೀನ್ ದುಃಖ ಪಡ್ತಾ ಇದ್ರೆ ದುಃಖದ ವೈಬ್ರೇಷನ್ನು, ದ್ವೇಷ ಪಡ್ತಾ ಇದ್ರೆ ದ್ವೇಷದ ವೈಬ್ರೇಷನ್. ಹೀಗೆ ನಿನ್ನ ಭಾವನೆಗೆ ತಕ್ಕ ಹಾಗೆ ಅದು ಇರುತ್ತೆ. ಹಾಗಾದ್ರೆ ಫೀಲಿಂಗ್ ಅಂದ್ರೆ ಏನು? ಫೀಲಿಂಗ್ ಅಂದ್ರೆ ಮತ್ತೆ ಆಲೋಚನೆ ಪ್ಲಸ್ ಭಾವೋದ್ವೇಗಗಳು, ಒಂದು ಥಾಟ್ ಪ್ಲಸ್ ಎಮೋಷನ್ಸ್. ಇದು ನಮ್ಮ ಫೀಲಿಂಗ್. ಅದಕ್ಕೆ ಇದು ಯಾವ ತರದಾದ್ರೂ ಇರ್ಬೋದು. ಅದಕ್ಕೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದಾನೆ, ಯದ್ ಭಾವಂ ತದ್ಭವತಿ. ತುಂಬಾ ಸರಳ. ಹಾಗಾದ್ರೆ ಇಲ್ಲಿ ನಾವು ಏನ್ ಮಾಡ್ಬೇಕೀಗ? ನಮ್ಮ ಕರ್ತವ್ಯ ಏನು? ಫೀಲಿಂಗ್ ಅನ್ನು ಬದಲಾಯಿಸ್ಬೇಕು. ಈ ಫೀಲಿಂಗ್ ಬದಲಾಯಿಸ್ಕೊಂಡಾಗ ಆಟೋಮೆಟಿಕ್ ಆಗಿ ವೈಬ್ರೇಷನ್ ಬದಲಾಗುತ್ತೆ. ಆದ್ರೆ ಈ ಎಲ್ಲ ಫೀಲಿಂಗ್ಸ್ ಎಲ್ಲಿದ್ದಾವೆ? ಎಲ್ಲ ಇರೋದು ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ. ಈಗ ಯಾರಾದ್ರೂ ನಮ್ಮನ್ನ ಬೈತಾರೆ, ಹೌದಾ? ಬೈದ್ರೆ ನಾವೇನ್ ಅನ್ಕೊಂತೀವಿ? ಈಗಾಗ್ಲೇ ಜ್ಞಾನ ಬಂದಿದೆ ನಮಗೆಲ್ಲ, ಏನ್ ಫೀಲ್ ಮಾಡ್ಕೋಬಾರ್ದು, ಏನು ಅನ್ಕೋಬಾರ್ದು ಅಂತ ನಮ್ಮ ಕಾನ್ಶಿಯಸ್ ಎಚ್ಚರ ಮನಸ್ಥಿತಿಯಲ್ಲಿ ಎಲ್ಲ ಗೊತ್ತಿರುತ್ತೆ, ಹೇಳ್ಕೊಂತೀವಿ. ಆದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಒಳಗಡೆನೆ ಇರುತ್ತೆ, ಸುಮ್ನೆ ಬೈತಾರಪ್ಪ, ಏನು ಮಾಡಿಲ್ಲ ನಾನು, ಅದ್ಯಾಕೆ ಹಂಗ ಅನ್ಕೊಂತಾರೇನೋ ಅಂತ ಒಂದು ಫೀಲಿಂಗು ಇರುತ್ತೆ. ಯಾಕೆ? ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಆಲ್ರೆಡಿ ಪ್ರೋಗ್ರಾಮ್ ಆಗಿರುತ್ತೆ. ಏನು? ಯಾರಾದ್ರೂ ಬೈದ್ರೆ ನಿನಗೆ ದುಃಖ ಆಗುತ್ತೆ, ಫೀಲ್ ಮಾಡ್ಕೋ ಅನ್ನೋದೊಂದು ಪ್ರೋಗ್ರಾಮು ಆಲ್ರೆಡಿ ಆಗಿರುತ್ತೆ. ನೀವು ಕೇಳ್ಬೋದು, ನಮಗೆ ಎಚ್ಚರವಾಗಿ ಇದೀವಲ್ಲ, ನಾವು ಜ್ಞಾನ ಇದೆ ಅಲ್ಲ, ಮತ್ತೆ ಯಾಕೆ ಹಂಗ್ ತಿಳ್ಕೊಂತೀವಿ ಅಂತ ನೀವು ಕೇಳ್ಬೋದು. ಹಾಗಾದ್ರೆ ಯಾಕೆ ಹೀಗೆ ನಡೀತಾ ಇದೆ ಅಂದ್ರೆ, ನಮ್ಮ ಜ್ಞಾನ ಮೊದಲಿಂದಲೇ ಇರುವ ಪ್ರೋಗ್ರಾಮ್ಗೆ ಆಪೋಸಿಟ್ ಆಗಿ ಇರುತ್ತೆ. ಅದಕ್ಕೆ ಈ ತರ ಎಲ್ಲ ನಡೆಯೋದು. ಮೇಲೆ ಇದೆ ಎಲ್ಲ ಅವಗಾಹನೆ, ಒಳಗಡೆ ಮಾತ್ರ ಇಲ್ಲ. ಹೆಂಗೆ? ಬೆಕ್ಕಡ್ಡ ಬಂದ ತಕ್ಷಣ ಫೀಲ್ ಆಗುತ್ತಾ? ಇಲ್ಲ, ಸಾಮಾನ್ಯವಾಗಿ ಆಗುತ್ತಲ್ಲ. ಯಾರಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಸೀನ್ ಬಾರ್ದು, ಒಂಟಿ ಸೀನ್ ಬಾರ್ದು ಅಂತ ಹೇಳ್ತಾರೆ. ಹೋಗ್ಬೇಕಾರೆ ಎಲ್ಲಿಗೆ ಅಂತ ಕೇಳ್ಬಾರ್ದು. ದೊಡ್ಡವ್ರಿಗೆ ಕೇಳ್ರಿ, ಎಲ್ಲಿಗೆ ಹೋಗ್ತಾ ಇದ್ದಾನೆ, ಏನ್ ಹೋಗ್ಬೇಕಾರೆ ಎಲ್ಲಿಗೆ ಅಂತ ಕೇಳ್ತೀವಿ, ಏನೋ ಗೊತ್ತಾಗಲ್ಲ ಅಂತ ಒಂದ್ ಸ್ವಲ್ಪ ಕೂತ್ಕೊಂಡು ಆಮೇಲೆ ಹೋಗ್ತಾರೆ. ಇವೆಲ್ಲವೂ ಪ್ಯಾಟರ್ನ್ಸ್ ಎಲ್ಲಿದಾವೆ? ಸಬ್ ಕಾನ್ಶಿಯಸ್ ಮೈಂಡ್ ಇದಾವೆ. ಅದಕ್ಕೆ ನಮ್ಮ ಅವಗಾಹನೆ ಒಂದು ಬಿಹೇವಿಯರ್ ಲೆವೆಲ್ಗೆ ಬಂದ್ರೆ ಮಾತ್ರ ಅದು ನಮ್ಗೆ ಉಪಯೋಗಕ್ಕೆ ಬರುತ್ತೆ. ಬರೇ ಜ್ಞಾನ ಇದ್ರೆ ಉಪಯೋಗ ಇಲ್ಲ. ಆ ಬಿಹೇವಿಯರ್ ನಲ್ಲಿ ಬರೆದಿದ್ರೆ ಯಾವುದೇ ರೀತಿಯ ನಮಗೆ ಯೂಸ್ ಇಲ್ಲ. ಅದು ಕೇವಲ ಒಂದು ಪುಸ್ತಕ ಜ್ಞಾನವಾಗುತ್ತೆ. ಈಗ ನೋಡ್ರಿ, ನಾವ್ ಅನ್ಕೊಂತೀವಿ ಜ್ಞಾನ ಬರ್ಬೇಕು ಅಂತೇಳಿ ಇಷ್ಟೊಂದು ಪುಸ್ತಕಗಳನ್ನು ಓದ್ತೀವಿ, ಕ್ಲಾಸಸ್ ಕೇಳ್ತೀವಿ, ಧ್ಯಾನ ಮಾಡ್ತಾ ಇದ್ದೀವಿ. ಆದ್ರೆ ಒಳಗಡೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಮಾತ್ರ ಓಲ್ಡ್ ಪ್ಯಾಟರ್ನ್ಸ್ ಹಾಗೆ ಇರುತ್ತೆ. ಆದ್ರೆ ಅದಕ್ಕೋಸ್ಕರ ನಾವು ಅಂದುಕೊಂಡಿದ್ದು ಯಾವುದು ನಡೀತಾ ಇರೋಲ್ಲ. ಅದಕ್ಕೆ ನಮ್ಮ ಕಾನ್ಶಿಯಸ್ ಮೈಂಡ್ ನಲ್ಲಿರುವ ಜ್ಞಾನ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೋಗ್ತಾ ಇಲ್ಲ. ಅದಕ್ಕೆ ಈ ರೀತಿ ಎಲ್ಲ ನಡೀತಾ. ಹಾಗಾದ್ರೆ ಇದನ್ನ ಉಪಯೋಗಕ್ಕೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಲಾ ಆಫ್ ವೈಬ್ರೇಷನ್ ಅಲ್ಲಿ ಬರ್ಬೇಕು. ಅಂದ್ರೆ ನಮ್ಮಲ್ಲಿರುವ ಜ್ಞಾನ ನಮ್ಮ ಬಾಡಿಯಲ್ಲಿ ವೈಬ್ರೇಟ್ ಆಗ್ಬೇಕು. ಅಂದ್ರೆ
ಅಂತಹ ಜ್ಞಾನ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಹೋಗ್ಬೇಕು. ಹೇಗೆ ಅಂದ್ರೆ ಒಳಗಡೆ ಪ್ರೋಗ್ರಾಮ್ ಮಾಡಿರ್ಬೇಕು. ಈಗ ಹೇಳಿದ್ನ ಬೆಕ್ಕಿಂದು ಉದಾಹರಣೆ, ಅದನ್ನ ಹಗ್ಲೆಲ್ಲ ಅನ್ಕೊಂತಾರ, ಮೂಢನಂಬಿಕೆಗಳನ್ನೆಲ್ಲ ಬದಲಾಯಿಸ್ಬೇಕು, ಅದು ಏನು ಆಗೋದಿಲ್ಲ ಖಂಡಿತ ಅಂತೇಳಿ ಬಲವಾಗಿ ನಂಬಿ ಒಳಗಡೆ ಕಳಿಸ್ತಾ ಇರ್ಬೇಕು. ಇದು ಎಕ್ಸಾಂಪಲ್ ಅಷ್ಟೇ, ಈ ತರದ ತುಂಬಾ ಇದಾವ ನಮ್ಮಲ್ಲಿ. ಹೇಗೆ ಇವತ್ತು ಬಂತ ಬೇಕು, ಬರ್ಲಿ ಬಿಡು ಏನಾದ್ರೂ ಬರ್ಲಿ, ನಾನು ಹಿಡದ ಕೆಲಸ ಮಾಡೇ ಮಾಡ್ತೀನಿ, ಹಾಗೆ ಆಗುತ್ತೆ, ನನ್ನಲ್ಲಿ ಅಷ್ಟು ಪವರ್ ಇದೆ ಅನ್ಕೊಂಡು ಹೋಗಿ ಆ ಕೆಲಸ ಆಗುತ್ತೆ. ಆಗ ನಿಮ್ಮ ಒಂದು ಓಲ್ಡ್ ಪ್ಯಾಟರ್ನ್ ನಿಮ್ಮ ಒಳಗಿಂದ ಡಿಸಪಿಯರ್ ಆಗುತ್ತೆ, ಮಾಯ ಆಗೋಗ್ಬಿಡ್ತದೆ. ಈ ತರ ತುಂಬಾ ಪ್ರೋಗ್ರಾಮ್ಗಳು ನಾವು ಬಳಸ್ಬೇಕು, ಮಾಡ್ಕೊಂತ ಇರ್ಬೇಕು. ಎಲ್ಲಿ? ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಈಗ ನಾವೆಲ್ಲ ಅನ್ಕೊಂತೀವಲ್ಲ, ಇದೆಲ್ಲ ಮಾಡ್ಕೋಬೇಕು ನಾವು, ನಮ್ಮ ಜ್ಞಾನವನ್ನು ಸಬ್ ಕಾನ್ಶಿಯಸ್ ಮೈಂಡ್ ಕಳಿಸ್ಬೇಕಪ್ಪ ಅಂತಂದಾಗ ಇಲ್ಲಿ ಅಡ್ಡಿಪಡಿಸೋದು ಯಾವ್ದು ಗೊತ್ತಾ? ನಮಗೆ ಮೈಂಡ್ ಕಂಟ್ರೋಲ್ ಮಾಡುತ್ತೆ. ಲಾಜಿಕ್ ನಮ್ ಕಾನ್ಶಿಯಸ್ ಮೈಂಡ್ ಇಂದ ಒಳಗೆ ಬರೋ ಜ್ಞಾನವನ್ನು ಒಳಗಡೆ ಸಬ್ ಕಾನ್ಶಿಯಸ್ ಮೈಂಡ್ ಕಳಿಸುವುದಕ್ಕೆ ಒಂದು ಬಲವಾದ ಅಡ್ಡಗೋಡೆ ಇದೆ. ಅದು ಯಾವುದು? ಲಾಜಿಕ್. ಹೇಗೆ ಅಂದ್ರೆ ಹೇಳ್ತೀನಿ ಕೇಳಿ. ಈಗ ನಾವೇನಂತೀವಿ, ಅದೇ ಬೆಕ್ಕಿಂದೇ ಉದಾಹರಣೆ ತಗೊಂತೀನಿ. ಬೆಕ್ಕ ಅಡ್ಡ ಬಂತು, ಇಲ್ಲಪ್ಪ ನಂಬಬಾರ್ದು, ಅದೆಲ್ಲ ಮೂಢನಂಬಿಕೆ, ಹಾಗೆ ಹೀಗೆ ಅಂತ ಬಲವಾಗಿ ನಂಬಿ ಹೋಗ್ತೀವಿ. ಕೆಲ್ಸ ಆಯ್ತು, ಓಕೆ. ಒಂದು ಪಕ್ಷ ಕೆಲ್ಸ ಆಗ್ಲಿದ್ರೆ ಏನ್ ಅನ್ಕೊಂತೀವಿ? ನೋಡ್ದ್ಯಾ, ಏನು ಮೂಢನಂಬಿಕೆ, ಹಾಗೆ ಹೀಗೆ ನಮ್ಮ ಇನ್ನೊಂದು ಮನ್ಸು ಹೇಳುತ್ತೆ, ಹಾಗೆ ಹೀಗೆ ಅನ್ಕೊಂಡಿ ಅದೆಲ್ಲ ಸುಳ್ಳು, ಬೆಕ್ಕ ಅಡ್ಡ ಬಂದ್ರೆ ಕೆಲ್ಸ ಆಗೋದಿಲ್ಲ. ಇದು ಲಾಜಿಕ್, ತರ್ಕ. ಹೀಗೆ ನಾವು ಏನಾದ್ರೂ ಹೊಸ ಜ್ಞಾನವನ್ನು ಒಳಗಡೆ ಕಳಿಸ್ಬೇಕಂದಾಗಲೇ ಈ ಲಾಜಿಕ್ ನಮಗೆ ಅಡ್ಡ ಬರ್ತಾ ಇರುತ್ತೆ, ಒಳಗಡೆ ಜ್ಞಾನ ಹೋಗೋಕೆ ಬಿಡೋದೇ ಇಲ್ಲ. ಇದು ಒಂದು ಎಕ್ಸಾಂಪಲ್ ಬೆಕ್ಕಿಂದ ಆಯ್ತಲ್ಲ, ನಮ್ಮ ಆರೋಗ್ಯ ಸ್ಥಿತಿ ಸಹ ಹಾಗೆ. ಸಪೋಸ್ ಯಾವ್ದೋ ಒಂದು ವಾಸಿ ಆಗದ ಗಾಯ ಇರುತ್ತೆ ಅಲ್ಲ, ಎಷ್ಟೋ ದಿವಸ, ಅದು ಸಾಮಾನ್ಯವಾಗಿ ಹಂಗೆ ಏನಂತಾರೆ ಎಲ್ಲರೂ, ಕ್ಯಾನ್ಸರ್ ತಿರುಗುತ್ತೆ ಅಂತ ಹೇಳ್ತಾರೆ. ಆತರ ನಮಿಗಾದಾಗ, ನಮಗ್ ಬೇಗ ವಾಸಿ ಆಗ್ಲಿದ್ರೆ, ಅಯ್ಯೋ ಇದು ಕ್ಯಾನ್ಸರ್ನ ಲಕ್ಷಣ, ಇದು ಗ್ಯಾರಂಟಿ ಇದು ಕ್ಯಾನ್ಸರೇ ಅಂತೇಳಿ ಅನ್ಕೊಂಡು ನಿಜವಾಗ್ಲೂ ಕ್ಯಾನ್ಸರ್ ತಂದುಕೊಳ್ಳುವ ಸಾಧ್ಯತೆಗಳು ತುಂಬಾ ಇವೆ. ಎಷ್ಟೊಂದು ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೀವಿ. ಇದು ಏನು ಅಂತಂದ್ರೆ, ನಾವು ನಮ್ಮ ಮೂಢನಂಬಿಕೆಯಿಂದ, ನಮ್ಮ ಭಾವನೆಗಳಿಂದ, ಎಮೋಷನ್ ಇಂದ ನಮಗೆ ನಾವೇ ಅನಾರೋಗ್ಯ ತಂದುಕೊಳ್ತಾ ಇದ್ದೀವಿ. ಅದೇನ್ ಮಾಡುತ್ತೆ? ಸಬ್ ಕಾನ್ಶಿಯಸ್ ಮೈಂಡ್ ಗೊತ್ತಿಲ್ಲದೆ ನಮ್ಮ ಜೀವನವನ್ನು ತನ್ನ ಕೈಯಲ್ಲಿ ತೆಗೆದುಕೊಳ್ಳುತ್ತೆ. ಅದಕ್ಕೆ ಸಬ್ ಕಾನ್ಶಿಯಸ್ ಮೈಂಡ್ ತುಂಬಾ ಒಳ್ಳೇದು, ಅದಕ್ಕೆ ಏನು ಗೊತ್ತಿಲ್ಲ, ಒಳ್ಳೇದು ಕೆಟ್ಟದು ಯಾವುದು ಗೊತ್ತಿಲ್ಲ ಅದಕ್ಕೆ. ನಾವೇನೇನ್ ಪ್ರೋಗ್ರಾಮ್ ಕಳಿಸ್ತೀವಿ ಅದನ್ನೆಲ್ಲ ಹೊರಗಡೆ ಕಳಿಸ್ತಾ ಇರತ್ತೆ, ಅಷ್ಟೇ ಕೆಲಸದ. ಹೀಗೆ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಪ್ರತಿಯೊಂದು ಪ್ರೋಗ್ರಾಮ್ ಹೊರಗಡೆ ಬರ್ತಾ ಇರುತ್ತೆ. ಅದರ ಆಧಾರದ ಮೇಲೆ ನಮ್ಮ ಜೀವನವನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ತೇವೆ. ಹೌದು ಸರಿ, ಈ ಎಲ್ಲ ಪ್ರೋಗ್ರಾಮ್ಸ್ ಈ ಸಬ್ ಕಾನ್ಶಿಯಸ್ ಮೈಂಡ್ ಒಳಗಡೆ ಹೇಗೆ ಹೋಗಿರುತ್ತೆ ಅಂತ ನಮಗೆ ಅನ್ಸುತ್ತಲ್ಲ. ಇದು ಹೇಗೆ ಅಂದ್ರೆ, ಸುಮಾರು ನಾವು ಹುಟ್ಟಿದ ಮೇಲೆ 5 ವರ್ಷಗಳವರೆಗೆ ಇಲ್ಲಿ ತುಂಬಾ ಪ್ಯೂರಿಟಿ ಇರುತ್ತೆ. ಮಗುಗೆ ಏನಾದ್ರೂ ಗೊತ್ತಾಗುತ್ತಾ? ನೀನು ಬೆಕ್ಕಡ್ಡ ಬರುತ್ತೆ ಅದು ಹೋಗ್ಬೇಡ ಅಂದ್ರೆ ಅದಕ್ಕೆ ಏನೂ ಅರ್ಥ ಆಗಲ್ಲ. ಹಿಂಗ್ ಹೋಗಿದ್ದಕ್ಕೆ ಆಯ್ತು ಅಂತ ಹೇಳಿದ್ರು ಅದಕ್ಕೆ ಅರ್ಥ ಆಗಲ್ಲ 5 ವರ್ಷದವರೆಗೆ. ಯಾಕಂದ್ರೆ ಅಷ್ಟು ಮೈಂಡ್ ಪ್ಯೂರ್ ಆಗಿರುತ್ತೆ, ಆತ್ಮದ ಒಂದು ರೂಪದಲ್ಲೇ ಇರುತ್ತೆ. ಅವರಿಗೆ ಕಾನ್ಶಿಯಸ್ ಮೈಂಡ್ ಅನ್ನೋದು ಇರೋದೇ ಇಲ್ಲ, ಎಲ್ಲ ಪ್ಯೂರ್ ಸಬ್ ಕಾನ್ಶಿಯಸ್ ಮೈಂಡೇ ಇರುತ್ತೆ. ನಂತರ ಏನಾಗುತ್ತೆ, ಬೆಳಿತಾ ಬೆಳಿತಾ ದೊಡ್ಡವ್ರು ಏನಾದ್ರು ಹೇಳ್ತಿರ್ತಾರೆ, ಜೆನೆಟಿಕ್ ರೀಸನ್ಸ್ ಇಂದ, ಹೊರಗಡೆ ಪರಿಸರದಿಂದ ಏನಾಗುತ್ತೆ, ಎಲ್ಲ ಪ್ರೋಗ್ರಾಮಿಂಗ್ ಒಳಗಡೆ ಹೋಗ್ತಾ ಇರುತ್ತೆ. ಕತ್ಲಲ್ಲಿ ಹೊರಗೆ ಹೋಗ್ಬಾರ್ದು, ನಿಂಗೆ ಗೊತ್ತಾಗಲ್ಲ ಸುಮ್ಮನಿರು, ಅವು ಕತ್ಲಲ್ಲಿ ಹೊರಗಡೆ ಹೋಗ್ಬಾರ್ದು, ಏನಾದ್ರೂ ಕೆಟ್ಟದಾಗುತ್ತೆ, ಕತ್ಲಲ್ಲಿ ಊಟ ಮಾಡಬಾರ್ದು,
ಅಮಾವಾಸ್ಯೆ ದಿವಸ ಹೊರಗೆ ಅಡ್ಡಾಡಬಾರ್ದು. ಹೀಗೆ ದೊಡ್ಡವರು ಪ್ರತಿಯೊಂದು ಹೇಳ್ತಾ 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 ಪ್ರೋಗ್ರಾಮಿಂಗ್ ಮಾಡಿ 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 ಏನಾಗುತ್ತೆ, ಒಳಗಡೆ ನಮಗೆ ತುಂಬಾ ಅವೆಲ್ಲವೂ ನಂಬಿಕೆಗಳು, ಪ್ಯಾಟ್ರನ್ಸು, ಮೂಢನಂಬಿಕೆಗಳು ಎಲ್ಲ ಸೇರ್ಕೊಂಡ್ಬಿಟ್ಟು ನಮಗೇನಾಗುತ್ತೆ, ಮೇಲೆ ಏನೇ ಮಾತಾಡಿದ್ರು ಸಹ ಒಳಗಡೆಯಿಂದ ಅದು ಆಲ್ರೆಡಿ ಸೇವ್ ಆಗಿರುತ್ತಲ್ಲ, ಅದರಿಂದ ಇದು ತುಂಬಾ ಸಣ್ಣ ವಿಚಾರ ಇದು, ಆದ್ರೂ ತುಂಬಾ ದೊಡ್ಡದಾಗಿ ಪ್ರಭಾವ ಬೀರುತ್ತೆ. ಅದಕ್ಕೆ ತುಂಬಾ ಹುಷಾರಾಗಿ ಈ ದಿನ ಕ್ಲಾಸು, ನಾಳೆ ಕ್ಲಾಸು ಹಾಗೆ ಕೇಳ್ಬಿಟ್ಟು ಅದ ರೆಕಾರ್ಡಿಂಗ್ ಇದ್ದ ಪದೇ ಪದೇ ಮಾಡ್ಕೊಂಡಾಗ ತಪ್ಪದೆ ನಾವು ಎಷ್ಟೊಂದು ಚೇಂಜ್ ಮಾಡ್ಕೊಂತೀವಿ, ಒಳ್ಳೊಳ್ಳೆ ರಿಸಲ್ಟ್ಸ್ ಸಹ ನಾವು ಅಟ್ರಾಕ್ಟ್ ಮಾಡ್ಕೊಂತೀವಿ. ಇದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ನನ್ನ ಮೊಮ್ಮಗನೇ ಇದ್ದಾನೆ. ಯಾವಾಗಾದ್ರೂ ನಾವು ಯಾವ್ದಾದ್ರು ಗೇಮ್ಸ್, ಚೈನೀಸ್ ಚೆಕ್ಕರ್ ಆಗಿರ್ಬೋದು, ಬೇರೆ ಒಂದು ಗೇಮ್ಸ್ ಆಟ ಆಡ್ತಾ ಇರ್ತೀವಲ್ಲ, ಅವ್ನ್ ಗೆದ್ರೆ ಅವ್ನಿಗೆ ತುಂಬಾ ಖುಷಿ ಆಗುತ್ತೆ. ಆದ್ರೆ ಸೋತ್ರೆ ಮಕ್ಕ ಸಣ್ಣದ್ ಮಾಡ್ತಾರೆ. ಅದು ಹುಡುಗರದೆಲ್ಲ ಲಕ್ಷಣ ಅಲ್ಲ. ನಾವೇನ್ ಬಿತ್ತಿರ್ತೀವಿ, ಯಾವಾಗ್ಲೂ ಗೆಲ್ಬೇಕು ಗೆಲ್ಬೇಕು, ನಾವೇ ಗೆಲ್ಬೇಕು, ಗೆದ್ರೇನೆ ಅವರು ಇದು ಗ್ರೇಟ್ ಅಂತ. ಆದ್ರೆ ಅವ್ರಿಗೆ ಇನ್ನೊಂದನ್ನೇ ಹೇಳ್ಕೊಡ್ಬೇಕು ನಾವು, ಸೋಲು ಗೆಲುವನ್ನು ಸಮಾನವಾಗಿ ತಗೊಳ್ಬೇಕು ಅಂತ. ಅವನ್ ಅದೇ ತರ ಮಾಡ್ತಿದ್ ನಾನು ಹೇಳ್ತಿದ್ದೆ. ನಾನು ಅವನಿಗೆ ಇಲ್ಲಿ ಬಂದಾಗ ಹೇಳ್ತಿದ್ದೆ, ಇಲ್ಲ ನೋಡು, ಏನು ಗೆದ್ರೆ ನೀನ್ ಎಷ್ಟು ಖುಷಿ ಪಡ್ತೀಯಲ್ಲ, ಸೋತ್ರು ಕೂಡ ಅದನ್ನ ಅಷ್ಟೇ ಖುಷಿ ಪಡ್ಬೇಕು, ಅದನ್ನ ಸ್ವೀಕರಿಸ್ಬೇಕು ನೀನು ಅಂತ. ಮಕ್ಳಿಗೆ ಅರ್ಥ ಆಗುತ್ತೆ. ನಾವು ಸೋತ್ಕೊಳ್ಳೆ ಅವ್ರಿಗೆ ಏನೋ ಅನ್ನೋದು, ಸಮಾಧಾನ ಮಾಡೋದು ಮಾಡಿದ್ರೆ ಅವರಿಗೆ ಆ ಸೋಲಿನ ಒಂದು ಅರ್ಥ ಗೊತ್ತಿರಲ್ಲ. ಇದು ಮಕ್ಳ ತಪ್ಪಲ್ಲ, ಇದು ನಮ್ ದೊಡ್ಡವ್ರ ತಪ್ಪಿದು. ಇಲ್ಲಾಂದ್ರೆ ನಿನಗೆ ಆಡಕ್ ಬರಲ್ಲ ಬಿಡು, ಅವನು ಚೆನ್ನಾಗ್ ಆಡ್ತಾನೆ ಅದಕ್ಕೆ ಅವ್ನ್ ಗೆಲ್ಲೋದು. ಇದು ಏನಾಗುತ್ತೆ, ಮಕ್ಕಳಿಗೆ ಮನಸ್ಸಿನ ಮೇಲೆ ತುಂಬಾ ಪ್ರಭಾವ ಬರುತ್ತೆ. ಇದು ಯಾರು ಬೇಕು ಅಂತಾನೂ ಮಾಡಲ್ಲ. ಆ ನಂಬಿಕೆಗಳು ಅವು ಏನಾಗುತ್ತೆ ನಮಗ್ ಗೊತ್ತಿರಲ್ಲ. ಈಗ ಸರಿ ದೊಡ್ಡವರಾದ್ಮೇಲೆ ಅವರ ಒಂದು ಧೈರ್ಯ, ಕಾನ್ಫಿಡೆನ್ಸ್ ಅನ್ನು ನುಂಗಿ ಬಿಡುತ್ತವು. ಅದಕ್ಕೆ ಮಕ್ಕಳ ಬೆಳೆಸುವಲ್ಲಿ ತಂದೆ ತಾಯಿಯ ಪಾತ್ರ ತುಂಬಾ ದೊಡ್ಡದು. ಓಕೆ, ಹೀಗೆ ಆ ಮಕ್ಕಳ ಮನಸ್ಸಿನಲ್ಲಿ ಕ್ರಿಯೇಟ್ ಆಗುತ್ತೆ ಸಬ್ ಕಾನ್ಶಿಯಸ್ ಮೈಂಡ್. ಹಾಗಾದ್ರೆ ಈ ವೈಬ್ರೇಷನ್ ಅನ್ನು ಚೇಂಜ್ ಮಾಡ್ಬೇಕಂದ್ರೆ ನಾವು ಏನ್ ಮಾಡ್ಬೇಕು? ಆಯ್ತಪ್ಪ, ಹಳೆ ನಂಬಿಕೆಗಳು ಬರ್ತಾ ಇದಾವೆ, ವೈಬ್ರೇಷನ್ ಅದೇ ತರ ಆಗುತ್ತೆ, ನಾವೆಲ್ಲ ಅಟ್ರಾಕ್ಟ್ ಮಾಡ್ಕೊಂತೀವಿ ಬೇಡವಾದದೆಲ್ಲ. ಹಾಗಾದ್ರೆ ಈ ವೈಬ್ರೇಷನ್ ಚೇಂಜ್ ಮಾಡಿದ್ರೆ ಮಾತ್ರ ನಮ್ಗೆ ಬೇಕಾದ್ದನ್ನ ನಾವು ಪಡಿಬಹುದು. ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ವೈರಿಂಗ್ ಅಂಡ್ ಫೈರಿಂಗ್ ಮಾಡ್ಬೇಕು. ಮಜಾ ಇದೆಯಲ್ಲ ಇದು, ವೈರಿಂಗ್ ಅಂಡ್ ಫೈರಿಂಗ್. ಏನು ಅಂತಂದ್ರೆ, ಹಳೇ ನಂಬಿಕೆಗಳೇನಿರ್ತಾವಲ್ಲ ನಮ್ಮ ಬ್ರೈನ್ ನಲ್ಲಿ, ಆ ಕನೆಕ್ಷನ್ಸ್ ಎಲ್ಲ ತೆಗೆದು ಹೊಸ ಕನೆಕ್ಷನ್ಸ್ ಅನ್ನು ಕ್ರಿಯೇಟ್ ಮಾಡ್ಬೇಕು. ಇದೆ ವೈರಿಂಗ್. ಇದೆಲ್ಲ ಆಗ್ಬೇಕಂದ್ರೆ ತುಂಬಾ, ಇದು ಕೇಳಕ್ಕೆಷ್ಟೇ ಈಸಿ, ಅಷ್ಟೇ ತಾನೆ, ಹಳೇದೆಲ್ಲ ತೆಗೆದು ಹೊಸದ ಹಾಕ್ಬಿಟ್ರೆ ಆಯ್ತು ಅಂತ. ಆದ್ರೆ ತುಂಬಾ ಪ್ರಯತ್ನ ಬೇಕು, ಶಕ್ತಿ ಬೇಕು, ಜ್ಞಾನ ಬೇಕು ಇದಕ್ಕೆ. ಹಾಗಾದ್ರೆ ಈ ಶಕ್ತಿ ಎಲ್ಲ ಎಲ್ಲಿಂದ ಬರುತ್ತೆ ಅಂದ್ರೆ, ನಮ್ಮ ಆತ್ಮಕ್ಷೇತ್ರದಿಂದ ಬರುತ್ತೆ. ಒಂದು ಬಲವಾದ ಕೋರಿಕೆಯಿಂದ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಡಿಸೈರ್ ವಿಲ್ ಕ್ರಿಯೇಟ್ ಎನರ್ಜಿ ಅಂತ ಹೇಳ್ತಾರೆ. ನಮ್ಮ ಒಂದು ಆಸೆ, ಕೋರಿಕೆ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ. ಬಲವಾಗಿ ಇರ್ಬೇಕು. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಬದಲಾಯಿಸ್ಬೇಕಂದ್ರೆ ಸ್ಟ್ರಾಂಗ್ ಆದ ಗೋಲ್ ಇರಬೇಕು, ಡಿಸೈರ್ ಇರಬೇಕು. ಆಗ ಮಾತ್ರ ಈ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಚೇಂಜ್ ಮಾಡೋ ಶಕ್ತಿಯನ್ನು ನಾವು ಹೊಂದುತ್ತೇವೆ. ನೋಡ್ರಿ, ಕೆಲವ್ರ ಜೀವನವನ್ನ ನೋಡ್ತಾ ಇರ್ತೀವಲ್ಲ ನಾವು, ಸಾಮಾನ್ಯ ಮನುಷ್ಯರಾಗಿರ್ತಾರೆ, ಆದ್ರೆ ಧ್ಯಾನ ಸಹ ಮಾಡ್ತಾರಲ್ಲ, ಆದ್ರೆ ಅವರು ಅನ್ಕೊಂಡಿದ್ದನ್ನು ಸಾಧಿಸ್ತಾರೆ. ಹೇಗೆ? ಒಂದು ಇಚ್ಛಾಶಕ್ತಿ ತುಂಬಾ ಇರುತ್ತೆ ಅವರಲ್ಲಿ, ಪ್ಯೂರಿಟಿ ಇರುತ್ತೆ. ಅದೇ ಜೊತೆಗೆ ನಾವ್ ಅಂತಿರ್ತೀವಲ್ಲ, ಯಾರು ನೋಡಿ ಇಷ್ಟು ಒಳ್ಳೆಯವರಿದ್ದಾರೆ, ಎಷ್ಟು ಚೆನ್ನಾಗಿ ದೊಡ್ಡ ಸಾಧನೆ ಮಾಡ್ರಿ, ಇವ್ರಿಗೆ ಧ್ಯಾನ ಕಲಿಸ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೊಂತಿರ್ತೀವಲ್ಲ. ನಿಜವಾಗ್ಲೂ ಕರೆಕ್ಟ್ ಅದು. ಅಂತವ್ರಿಗೆ ಧ್ಯಾನ ಇನ್ನೂ ಪ್ಲಸ್ ಆಗುತ್ತೆ ಅವರಿಗೆ. ಹೀಗೆ ನಾವು ಸಬ್ ಕಾನ್ಶಿಯಸ್ ಮೈಂಡ್ ನ ಚೇಂಜ್ ಮಾಡ್ಬೇಕಂದ್ರೆ ಬಲವಾದ ಕೋರಿಕೆ, ಒಂದು ಗುರಿ ನಮ್ಮಲ್ಲಿ ಇದ್ದಾಗ, ಆಗ ನಾವು ಸುಲಭವಾಗಿ ಪ್ಯಾಟರ್ನ್ಸ್ ನೆಲ್ಲವನ್ನು ಬದಲಾಯಿಸಬಹುದು. ಇಲ್ಲಿ ಗೋಲ್ ಅಂದ ತಕ್ಷಣ ಮತ್ತೆ ನಾವು ಎಲ್ಲೋ ಹೋಗ್ಬಾರ್ದು.
ಐಶ್ವರ್ಯ ಅಲ್ಲ, ಕಾರು ಬಂಗ್ಲೆ ಇವಲ್ಲ. ನಾವು ಎತ್ತರಕ್ಕೆ ಏರ್ಬೇಕಂತ ಇಟ್ಕೊಳ್ಬೇಕು, ತುಂಬಾ ಎತ್ತರ ಅಂದ್ರೆ ಆತ್ಮಸ್ಥಿತಿಯಲ್ಲಿ ಏರ್ಬೇಕಂತ ಇಟ್ಕೊಳ್ಬೇಕು. ಹೀಗಾದಾಗ ಮಾತ್ರ ಲಾ ಆಫ್ ವೈಬ್ರೇಷನ್ ನಾವು ಚೇಂಜ್ ಮಾಡ್ಬೋದು. ಈ ವೈರಿಂಗ್ ಮತ್ತು ಫೈರಿಂಗ್ ಎಲ್ಲಿ ನಡೀತೆ ಅಂದ್ರೆ ನಮ್ಮ ಲಾಜಿಕ್ ಅನ್ನು ಬಿಟ್ಟಾಗ ಮಾತ್ರ ಇದು ನಡೆಯುತ್ತೆ. ಇದೇ ವೈರಿಂಗ್ ಅಂಡ್ ಫೈರಿಂಗ್. ಕನೆಕ್ಷನ್ ತೆಗಿಬೇಕು, ವೈರಿಂಗ್ ಮಾಡ್ಬೇಕು, ಫೈರಿಂಗ್ ತುಂಬಾ ಹೋರಾಟ ನಡೆಸ್ಬೇಕು. ಸರಿ, ಈಗ ಧ್ಯಾನ ಹೇಗೆ ಇಲ್ಲಿ ಕೆಲಸ ಮಾಡುತ್ತೆ? ತುಂಬಾ ಹೆಲ್ಪ್ ಮಾಡುತ್ತೆ ಲಾ ಆಫ್ ವೈಬ್ರೇಷನ್ ಅಲ್ಲಿ. ಹೇಗೆ ಅಂದ್ರೆ ನಮಗೆ ಗೊತ್ತಿಲ್ಲದೇನೆ, ಈಗ ನೋಡ್ರಿ ಎಷ್ಟೋ ಜನ ನಾವು ಅನುಭವಗಳನ್ನ ಕೇಳ್ತಾ ಇದೀವಲ್ಲ, ಧ್ಯಾನ ಅನುಭವಗಳನ್ನ. ನಾನು ಮುಂಚೆ ಹಾಗಿದ್ದೆ, ಹೀಗಿದ್ದೆ, ಆ ತರ ಇದ್ದೆ, ಇವಾಗೆಲ್ಲ ಚೇಂಜ್ ಆಗಿದೆ, ನಮ್ಮ ಜೀವನದಲ್ಲಿ ಇವಾಗ ಬೆಳಕು ಬಂದಿದೆ, ತುಂಬಾ ಸಂತೋಷವಾಗಿದ್ದೀನಿ ಅಂತ. ಅವ್ರಿಗೆ ಗೊತ್ತಿಲ್ದೇನೆ ಅವ್ರ ಒಳಗಡೆ ವೈರಿಂಗು ಫೈರಿಂಗು ಎಲ್ಲ ಆಗೋಗ್ಬಿಟ್ಟಿರುತ್ತೆ. ವಾಂಟನ್ಲಿ ಏನ್ ಮಾಡೋದೇ ಬೇಕಿಲ್ಲ ಅವರು. ಇದಕ್ಕೆ ಧ್ಯಾನ ತುಂಬಾ ಸಹಾಯ ಮಾಡುತ್ತೆ. ಯಾವಾಗ ನಾವು ಮೆಡಿಟೇಷನ್ ಮಾಡ್ತಾ ಇರ್ತೀವೋ, ಆಲೋಚನಾ ರಹಿತ ಸ್ಥಿತಿಗೆ ಹೋಗ್ತೇವೋ, ಕಾನ್ಶಿಯಸ್ ಮೈಂಡ್ ನಲ್ಲಿರುವ ಎಲ್ಲ ಆಲೋಚನೆಗಳು ಸ್ಟಾಪ್ ಆಗ್ಬಿಡುತ್ತವೆ. ಯಾವಾಗ ಕಾನ್ಶಿಯಸ್ ಮೈಂಡ್ ನಲ್ಲಿರೋ ಆಲೋಚನೆಗಳೆಲ್ಲವೂ ಸ್ಟಾಪ್ ಆದಾಗ ಅಲ್ಲಿ ಲಾಜಿಕ್ ಏನು ಕೆಲಸ ಇರೋಲ್ಲ. ಏನು ಕೆಲಸ? ಲಾಜಿಕ್ ಇನ್ನೇನ್ ಮಾಡುತ್ತಲ್ಲ, ಏನ್ ಯೋಚನೆಗಳೇ ಇಲ್ಲ. ಯಾವಾಗ ಏನಾಗುತ್ತೆ, ಮನಸ್ಸು ಸ್ತಬ್ಧ ಆದಾಗ ನೀನು ಒಳಗಡೆ ಏನ್ ಕಳಿಸ್ತೀಯೋ ಅಂದ್ರೆ ಪ್ಯೂರ್ ಆಗಿರೋದು, ಒಳ್ಳೆಯ ಪ್ಯಾಟರ್ನ್ಸ್ ಏನ್ ಕಳಿಸ್ತೀಯೋ, ಯಾವ ಲಾಜಿಕ್ ಅಡ್ಡ ಬರಲ್ಲ. ಅವಾಗ ಏನಾಗುತ್ತೆ, ಒಳಗಡೆ ಕ್ಲೀನ್ ಆಗಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹೋಗುತ್ತೆ. ಹೀಗೆ ಪ್ರತಿ ಸಲ ನಾವು ಒಂದು ಬೇಕಾದ ಒಳ್ಳೇದನ್ನು ಕಳಿಸಿ 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 ಏನಾಗುತ್ತೆ, ಆ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿರೋ ಹಳೆ ಪ್ಯಾಟರ್ನ್ಸ್ ಎಲ್ಲ ಹೋಗ್ಬಿಡುತ್ತೆ. ಇದಕ್ಕೆಲ್ಲ ನಾವೆಲ್ಲ ಅಫರ್ಮೇಶನ್ಸ್ ಎಲ್ಲ ಹೇಳ್ಕೊಳೋದು, ಎಲ್ಲ ಒಳ್ಳೇದೇ, ಪಾಸಿಟಿವ್ ಅಫರ್ಮೇಶನ್ಸ್ ಹೇಳ್ಕೊಂತೀವಿ, ಕೃತಜ್ಞತಾ ಭಾವನೆಯಿಂದ ಇರ್ತೀವಿ, ಪ್ರತಿಯೊಂದು ಕೃತಜ್ಞತೆ ಸಲ್ಲಿಸ್ತೀವಿ. ಅವಾಗ ಏನಾಗುತ್ತೆ, ನಮ್ಮಲ್ಲಿ ಪಾಸಿಟಿವ್ ವೈಬ್ರೇಷನ್ ಉಂಟಾಗ್ತಾ ಇರುತ್ತೆ. ಯಾವುದೇ ಕೆಟ್ಟ ಆಲೋಚನೆ ಇರೋದಿಲ್ಲ. ಎದ್ದಾಗಿಂದ ಯಾರಿಗಿವತ್ತು ಥ್ಯಾಂಕ್ಸ್ ಹೇಳ್ಬೇಕು, ಯಾವುದಕ್ಕೆ ಹೇಳ್ಬೇಕು, ನಾವು ಇವತ್ತೇನ್ ಬರಿಬೇಕು, ನಾನು ಏನ್ ಒಳ್ಳೇದಾಗಿದೆ, ಯಾವಾಗ್ಲೂ ನಾವು ಅದರಲ್ಲೇ ಇರ್ತೀವಿ. ಇನ್ನ ನಮಗೆ ಅಲ್ಲಿ ಯಾವ ಗೊಂದಲಗಳು ಇರೋದಿಲ್ಲ. ಹೀಗೆ ನಮ್ಮ ವೈಬ್ರೇಷನ್ ಲೆವೆಲ್ ಬೀಟಾ ಸ್ಟೇಟ್ ನಿಂದ ಆಲ್ಫಾ ಸ್ಟೇಟಿಗೆ ಹೋಗುತ್ತೆ. ನಮ್ಮಲ್ಲಿ ತರಂಗಗಳಿರ್ತಾವಲ್ಲ ಮೈಂಡ್ ಅಲ್ಲಿ, ಆ ತರ. ಆಗ ಶರೀರ ತುಂಬಾ ಕಾಮ್ ಆಗುತ್ತೆ. ನಮ್ಮ ವೈಬ್ರೇಷನ್ ಸುಪ್ರೀಂ ವೈಬ್ರೇಷನ್ ಜೊತೆಗೆ ಟ್ಯೂನ್ ಆಗುತ್ತೆ. ನೋಡ್ರಿ, ಸುಪ್ರೀಂ ವೈಬ್ರೇಷನ್ ನಮ್ಮ ಒಂದು ಉನ್ನತ ಹಂತ ಇರುತ್ತಲ್ಲ, ಮಾಸ್ಟರ್ಸ್ ಜೊತೆಗೆ ಇರ್ಬೋದು, ಯಾರ ಜೊತೆಗಾದ್ರೂ. ಅದಕ್ಕೆ ಹೇಳ್ತಾರಲ್ಲ ಕೆಲವರು, ಎಲ್ಲಾರು ಒಂದೇ ತರ ಧ್ಯಾನ ಮಾಡ್ತಾರೆ, ಎಲ್ಲಾರು ಅವರು 3 ತಾಸು ಮಾಡ್ತಾರೆ, ನಾನು 3 ತಾಸು ಮಾಡ್ತೀನಿ, ಆದ್ರೆ ಅವ್ರಿಗೆಲ್ಲ ಮೆಸೇಜಸ್ ಬರ್ತವೆ, ಮಾಸ್ಟರ್ಸ್ ಧ್ವನಿ ಕೇಳಿಸುತ್ತೆ, ವಿಷನ್ಸ್ ಕಾಣಿಸುತ್ತೆ ಅಂತೀವಿ. ನಮಗೆ ಯಾಕಿಲ್ಲ ಅಂದ್ರೆ ಅವರಷ್ಟು ಇರ್ತಾರೆ, ಪ್ಯೂರಿಟಿ ಇರುತ್ತೆ ಅವರಲ್ಲಿ. ಧ್ಯಾನ ಪ್ಲಸ್ ಪ್ಯೂರಿಟಿ, ಅವರ ಜೀವನ ಶೈಲಿ ಎಲ್ಲವುದಕ್ಕೆ ಮ್ಯಾಚ್ ಆಗುತ್ತೆ. ಆಗ ಯಾವಾಗ ನಮ್ಮ ವೈಬ್ರೇಷನ್ ಸುಪ್ರೀಂ ವೈಬ್ರೇಷನ್ ಜೊತೆ ಟ್ಯೂನ್ ಆಗುತ್ತೆ, ನಮ್ಮ ಸುತ್ತಲೂ ಅದೇ ತರಂಗಗಳನ್ನು ನಾವು ಬಿಡುಗಡೆ ಮಾಡ್ತೀವಿ, ಪ್ರಕೃತಿಗೆ ಅದನ್ನೇ ಹಚ್ತೀವಿ. ಹೀಗೆ ಮೆಡಿಟೇಷನ್ ಮಾಡಿದಾಗ ನಮ್ಮ ವೈಬ್ರೇಷನ್ ಸುಪ್ರೀಂ ವೈಬ್ರೇಷನ್ ಜೊತೆ ಟ್ಯೂನ್ ಆದಾಗ, ಆಲೋಚನಾ ರಹಿತ ಸ್ಥಿತಿಗೆ ಹೋದಾಗ, ಆಗ ನೀವು ವೈರಿಂಗ್ ಅಂಡ್ ಫೈರಿಂಗ್ ನಡೆಯುತ್ತೆ. ಆಗ ನಮಗ್ ಗೊತ್ತಿಲ್ಲದೇನೆ ಇದೆಲ್ಲ ಆಗುತ್ತೆ. ನೋಡ್ರಿ, ಮೆಡಿಟೇಷನ್ ಮಾಡಿದ್ರೆ ಎಷ್ಟು ಉಪಯೋಗ ಐತಲ್ಲ. ಹೊಸ ಅವಗಾಹನೆಗಳು ಏರ್ಪಡುತ್ತವೆ. ಹೆಚ್ಚು ಹೊತ್ತು ಧ್ಯಾನ ಮಾಡಿದ ಹಾಗೆ ಅಷ್ಟು ವೈಬ್ರೇಷನ್ ಲೆವೆಲ್ ಅನ್ನು ನಾವು ಚೇಂಜ್ ಮಾಡಿಕೊಳ್ಳೋದು. ಹೀಗೆ ಹೊಂದಿದ ಚೇಂಜ್ಡ್ ವೈಬ್ರೇಷನ್ ನಮಗೆ ಸಾಕಾಗೋದಿಲ್ಲ. ಈಗ ಚೇಂಜ್ ಆಗುತ್ತೆ, ಆದ್ರೆ ಅಷ್ಟೇ ನಮಗೆ ಸಾಕಾಗಲ್ಲಂತೆ. ಅಂದ್ರೆ ಒಳಗಡೆ ಎಷ್ಟಿರುತ್ತೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ, ಹೆಚ್ಚು ಹೆಚ್ಚು ಸಬ್ ಕಾನ್ಶಿಯಸ್ ಮೈಂಡ್ ನ ಪ್ರೋಗ್ರಾಮಿಂಗ್ ಅನ್ನು ಚೇಂಜ್ ಮಾಡಬೇಕು. ಹೀಗೆ ಮಾಡುವಾಗ ಕೆಲವು ಅಡ್ಡಿಗಳು ಬರುತ್ತವೆ.
ಅದೇ ಆಗ್ಲೇ ಹೇಳಿದ್ನಲ್ಲ, ಈಗ ಒಂದು ಆಲೋಚನೆ ಮಾಡಿ ಅದನ್ನ ಒಳಗಡೆ ಕಳಿಸ್ಬೇಕಂದ್ರೆ ಲಾಜಿಕ್ ಅನ್ನು ದಾಟಿ ಒಳಗಡೆ ಬರ್ಬೇಕು ನಾವು. ಅಂದ್ರೆ ಆಲ್ರೆಡಿ ಒಂದು ಆಲೋಚನೆ ಇರುತ್ತೆ, ಬೆಕ್ಕು ಅಡ್ಡ ಬಂದ್ರೆ ಕೆಲಸ ಆಗಲ್ಲ, ಒಂದು ಆಲೋಚನೆ. ಅದಕ್ಕೆ ನಾವೇನ್ ಕಳಿಸ್ತಾ ಇದೀವಿ, ಬೆಕ್ಕು ಬಂದ್ರು ಏನಾಗಲ್ಲ, ಅದು ಸುಮ್ಮನೆ ಸಹಜ, ಅದು ಎಲ್ಲಾ ಪ್ರಾಣಿ ಅಂತ ಅದು ಒಂದು ಪ್ರಾಣಿ ಅಂತ ಕಳಿಸಿದಾಗ ಅಲ್ಲಿ ಎರಡು ಆಲೋಚನೆಗಳಿಗೆ ಘರ್ಷಣೆ ನಡೆಯುತ್ತೆ, ತುಂಬಾ ಘರ್ಷಣೆ. ಎಷ್ಟು ಇದರಿಂದ ನಮಗೆ ಘರ್ಷಣೆ ಉಂಟಾಗುತ್ತೆ ಅಂದ್ರೆ ಅದು ತುಂಬಾ ಜನರಿಗೆ ಅನುಭವ ಆಗಿರುತ್ತೆ. ಭಯ, ಆಂದೋಳನೆ, ಆಂಗ್ಸೈಟಿ ಉಂಟಾಗಿ ಕೊನೆಗೆ ಒಂದೊಂದ್ಸಲ ಏನ್ ಮಾಡ್ತೀವಿ, ಬೇಡಪ್ಪ ಹಳೇ ನಂಬಿಕೆನೇ ಸಾಕು, ಸುಮ್ನೆ ಯಾಕೆ ಹೊಸ ನಂಬಿಕೆಗೆ ಹೋಗಿ ನಾವ್ ಯಾಕೆ ಒಂದು ಸೋಲ್ ತಂದ್ಕೋಬೇಕು, ಯಾಕೆ ಒದ್ದಾಡ್ಬೇಕು, ಯಾಕೆ ನಮ್ಗೆ ಅನಾಹುತ ಮಾಡ್ಕೊಳ್ಬೇಕಂತೇಳಿ ಆ ಆಲೋಚನೆನೇ ಬಿಟ್ಬಿಡ್ತೀವಿ. ಅದೇ ಕರೆಕ್ಟ್. ಬೆಕ್ಕು ಅಡ್ಡ ಬಂದ್ರೆ ಕೆಲಸ ಆಗೋದಿಲ್ಲ. ಹಾಗಾದ್ರೆ ಇದರಿಂದ ನಾವು ಹೊರಗಡೆ ಹೇಗ್ ಬರೋದು, ಹೇಗೆ ಡೀಲ್ ಮಾಡ್ಬೇಕು ನಾವು ಅಂತಂದ್ರೆ, ನಮ್ಮ ಹೊಸ ಆಲೋಚನೆಯನ್ನು ಪ್ರೋಗ್ರಾಮಿಂಗ್ ಮಾಡಿ ಹಳೆಯ ಆಲೋಚನೆ ತೆಗಿಬೇಕು ಅಂತ ತಿಳಿದುಕೊಳ್ಳೋಣ. ಈಗ ಹೇಗ್ ತೆಗಿಬೇಕು ಅಷ್ಟೇ ಅಲ್ಲ, ಅದನ್ನು ಸಬ್ ಕಾನ್ಶಿಯಸ್ ಮೈಂಡ್ ಬಲವಾಗಿ ಬೇರೂರಿಸ್ಬೇಕು. ಇದಕ್ಕೆ ಲಾ ಆಫ್ ಅಟ್ರಾಕ್ಷನ್ ತುಂಬಾ ಕೆಲಸ ಮಾಡುತ್ತೆ ನಮಗೆ. ಅದನ್ನ ನಾಳೆನೇ ಕ್ಲಾಸ್ ನಲ್ಲಿ ತಿಳ್ಕೊಳ್ಳೋಣ. ಹೀಗೆ ನಮ್ಮ ವೈಬ್ರೇಷನ್ ಅನ್ನು ಹೇಗೆ ಚೇಂಜ್ ಮಾಡ್ಕೊಳ್ಬೇಕು, ಚೇಂಜ್ ಮಾಡಿಕೊಳ್ಳೋಕೆ ಇರುವ ಟೆಕ್ನಿಕ್ಸ್ ಏನು, ನಂಬಿಕೆಗಳು, ಭಾವನೆಗಳು, ಅವಗಾಹನೆಗಳು ಎಲ್ಲವೂ ತುಂಬಾ ಇಂಪಾರ್ಟೆಂಟ್ ಇದೆ. ನಾವು ತುಂಬಾ ಕೇಳ್ತಾ ಇರ್ತೀವಲ್ಲ, ಇನ್ನರ್ ವರ್ಕ್ ಅಂತ ಕೇಳ್ತಿದ್ರೆ ಇದೇ ಇನ್ನರ್ ವರ್ಕ್. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿರೋ ಹಳೆಯ ಪ್ರೋಗ್ರಾಮ್ ಚೇಂಜ್ ಮಾಡ್ಕೊಳ್ಳೋದೆ ಇನ್ನರ್ ವರ್ಕ್. ನಾಳೆ ದಿನ ಇನ್ನರ್ ವರ್ಕ್ ಅಂದ್ರೆ ಏನು, ಅದನ್ನು ಹೇಗೆ ಮಾಡ್ಕೊಳ್ಳೋದು, ಇನ್ನು ಸ್ವಲ್ಪ ಡೀಟೇಲ್ ಆಗಿ ಅದನ್ನ ತಿಳ್ಕೊಳ್ಳೋಣ. ಇನ್ನರ್ ವರ್ಕ್ ಮಾಡಿಕೊಳ್ಳಲು ನಮಗೆ ಇಷ್ಟ ಇರೋದಿಲ್ಲ ಅಂತ ನೋಡಿ, ಇದು ಮೇನ್. ಇಷ್ಟ ಇರೋದಿಲ್ಲ ಅದು ನಮ್ಮ ಡಾರ್ಕ್ ಸೈಡ್. ಅದೇ ಬೆಕ್ಕಿಂದ ಎಕ್ಸಾಂಪಲ್ ತಗೊಳ್ಳೋಣ. ಬೆಕ್ಕೆಂದು ಅಡ್ಡ ಬಂದ್ರೆ ಕೆಲಸ ಆಗೋದಿಲ್ಲ ಅನ್ನೋದು ಹಳೆ ನಂಬಿಕೆ. ಚೇಂಜ್ ಮಾಡ್ಬೇಕು. ಅದು ಚೇಂಜ್ ಮಾಡ್ಕೊಳಕ್ಕೆ ನಮ್ಗೆ ಇಷ್ಟ ಇರೋದಿಲ್ಲಂತೆ. ಆಗ್ಲೇ ಹೇಳ್ದಲ್ಲ, ಘರ್ಷಣೆ ಉಂಟಾಗುತ್ತೆ ಅಂತಲ್ಲ. ಯಾಕಪ್ಪ ಇದೆಲ್ಲ ರಿಸ್ಕ್ ತಗೋಬೇಕು, ದೊಡ್ಡವ್ರೇನ್ ಸುಮ್ನೆ ಹೇಳಿರ್ತಾರ, ಕರೆಕ್ಟ್ ಆಗಿ ಹೇಳಿರ್ತಾರ ಅವ್ರು. ನಾವು ಡಾರ್ಕ್ ಸೈಡ್ಗೆ ಹೋಗೋಕೆ ಇಷ್ಟ ಪಡೋದಿಲ್ಲ. ಅದಕ್ಕೆ ನಮ್ಮ ಭಾವನೆಗಳನ್ನು ಫೇಸ್ ಮಾಡುತ್ತಾ ಒಳಗಡೆ ಹೋಗಿ ಕತ್ತಲನ್ನು ಡೀಲ್ ಮಾಡಿ ಅದನ್ನು ಚೇಂಜ್ ಮಾಡಿ ವೈಬ್ರೇಷನ್ ಅನ್ನು ಬದಲಾಯಿಸ್ಬೇಕು. ಇದೆಲ್ಲ ಆಗ್ಬೇಕಂದ್ರೆ ಏನು, ನಮ್ಮಲ್ಲಿ ಬಲವಾದ ಆಸೆ ಇರಬೇಕು. ಈಗ ಯಾಕೆ ಈ ನಂಬಿಕೆಗಳು ಬಂದಿರ್ತವೆ ಅನ್ನೋದಕ್ಕೆ ಒಂದು ಸಿಂಪಲ್ ರೀಸನ್ ಹೇಳ್ತೀನಿ ನಿಮಗೆ. ಈಗ ಸಪೋಸ್ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಫಸ್ಟ್ ಏನೂ ಇರೋದಿಲ್ಲ, ಯಾವ ಭಾವನೆನೂ. ಬೆಕ್ಕ ಅಡ್ಡ ಬರುತ್ತೆ. ಅಡ್ಡ ಬಂದಾಗ ಏನಾಗುತ್ತೆ, ನಾರ್ಮಲ್ ಆಗಿ ಹೋಗ್ತೀವಿ, ಅದು ಒಂದು ಪ್ರಾಣಿ. ಬೆಕ್ಕು ಅಡ್ಡ ಬರುತ್ತೆ, ಒಂದು ನಾಯಿ ಅಡ್ಡ ಬರುತ್ತೆ, ಒಂದು ಇನ್ನೊಂದು ಯಾವ್ದೋ ಪ್ರಾಣಿ ಅಡ್ಡ ಬರುತ್ತೆ, ಹೋಗ್ತೀವಿ. ಆದ್ರೆ ಬೆಕ್ಕು ಮಾತ್ರ ಆ ದಿನ ಬರುತ್ತೆ. ಆ ದಿನ ಹೋದಾಗ ಏನಾಗುತ್ತೆ, ಕೆಲ್ಸ ಆಗುವುದಿಲ್ಲ. ತುಂಬಾ ದೊಡ್ಡ ಕೆಲ್ಸ. ಯೋಚನೆ ಮಾಡ್ತೀನಿ, ಯಾಕೆ ಹಿಂಗಾಯ್ತು, ನಾ ಕರೆಕ್ಟಾಗೆ ಬಂದಿಲ್ಲ, ದೇವ್ರ ಪೂಜೆ ಮಾಡಿದೀನಿ, ಬೆಳಗ್ಗೆ ಎದ್ದೀನಿ, ಸ್ನಾನ ಮಾಡಿದೀನಿ, ಒಳ್ಳೆ ಭಾವನೆಯಿಂದ ಯಾಕಾಯ್ತಂದ್ರೆ ಆಮೇಲೆ ನೆನ್ಸ್ಕೊಂಡ್, ಓ ಬೆಕ್ಕಡ್ಡ ಬಂತು ಅಂದ್ರೆ ಬೆಕ್ಕು ಅಡ್ಡ ಬಂದ್ರೆ ಇಲ್ಲಿ ಕೆಲ್ಸ ಆಗೋದಿಲ್ಲ. ಅವತ್ತೇನೋ ಬಿಟ್ಬಿಡ್ತೀವಿ, ಅದೆಲ್ಲ ಏನಿಲ್ಲ ಬಿಡ, ಆ ಪ್ರಾಣಿಗೂ ನಮ್ಗೆ ಏನ್ ಸಂಬಂಧ. ಆದ್ರೆ ಮುಂದೆ ಒಂದ್ ದಿವಸ ಮತ್ತೆ ಅದೇ ತರ ಆದಾಗ ಅಲ್ಲಿ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡ್ಬಿಡ್ತೀವಿ. ನಾವು ಒಳ್ಳೆ ಕೆಲ್ಸಗಳಿಗೆ ಹೋಗುವಾಗ, ಹೊರಗಡೆ ಹೋಗುವಾಗ ಬೆಕ್ಕು ಅಡ್ಡ ಬಂದ್ರೆ ನಮ್ಮ ಕೆಲಸ ಆಗೋದಿಲ್ಲ, ಮುಗೀತದೆ. ಅದನ್ನಷ್ಟೇ ಬಿಡ್ತೀವಾ, ನಮ್ಮೊಳಗೂ ಕಳ್ಸ್ಕೊಂಡು ಬೇರೆಯವ್ರಿಗೂ ಹೇಳಿ, ಮಕ್ಕಳ ಮೇಲೂ ಅದನ್ನ ಹಾಕಿ, ಹೀಗೆ ಮೂಢನಂಬಿಕೆಗಳು ಹುಟ್ಟಿಕೊಳ್ತವೆ. ನಾಳೆ ದಿನ ಕಲಿಯೋದು ಲಾ ಆಫ್ ಅಟ್ರಾಕ್ಷನ್ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೇದು. ಈ ವೈಬ್ರೇಷನ್ ಚೇಂಜ್ ಮಾಡ್ಕೊಂಡ್ಮೇಲೆ ಬರೋ ಅಟ್ರಾಕ್ಷನ್ ಅದು ಲಾ ಆಫ್ ಅಟ್ರಾಕ್ಷನ್. ಇದು ದೊಡ್ಡ ಕನಸು. ಇದು ಎಷ್ಟೋ ಜನ ಮಹಾತ್ಮರ ಲಾ ಆಫ್ ಅಟ್ರಾಕ್ಷನ್ ಗೊತ್ತಿಲ್ದೇನೆ ಅದರಿಂದ ಪ್ರಸಿದ್ಧರಾದವರು ಇದ್ದಾರೆ. ಯಾಕಾಯ್ತು ಅವರಲ್ಲಿ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಡ್ರೀಮ್, ಕನಸು,
ಆಸೆ, ತುಂಬಾ ಉನ್ನತವಾದ ಒಂದು ಗುರಿ, ಹೀಗೆ ಎಷ್ಟೋ ಇರುತ್ತೆ. ಅವನ್ನೆಲ್ಲ ಅವರು ಗೊತ್ತಿಲ್ದೇನೆ ವಶಪಡಿಸ್ಕೊಂಡು ಅವರು ಅದನ್ನ ಸಾಧನೆ ಮಾಡಿರ್ತಾರೆ. ಹೀಗೆ ನಾವು ವೈಬ್ರೇಷನ್ ಚೇಂಜ್ ಮಾಡಿಕೊಂಡು ಲಾ ಆಫ್ ಅಟ್ರಾಕ್ಷನ್ ನಮ್ಮ ಜೀವನದಲ್ಲಿ ಆಹ್ವಾನಿಸಿದಾಗ ನಮ್ಮ ಜೀವನ ತುಂಬಾ 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 ಅದ್ಭುತವಾಗಿರುತ್ತೆ ಅಂತ. ಉನ್ನತವಾದ ನೋಡ್ರಿ, ಇವತ್ತು ಕೇಳಿದ್ರಲ್ಲಿ ಏನಾದ್ರೂ ಕಷ್ಟ ಇದೆನಾ ನಮಗೆ? ಏನ್ ಕಷ್ಟ ಇದೆ ಹೇಳಿ? ಏನಿಲ್ಲ. ಸರಳವಾದ ಒಂದೇ ಲೈನ್ ಹೇಳಕ್ಕಂದ್ರೆ ಹಳೆ ಪ್ಯಾಟ್ರನ್ಸು, ನಂಬಿಕೆಗಳು, ಎಮೋಷನ್ಸು ಇವೆಲ್ಲವನ್ನು ಬದಲಾಯಿಸ್ಕೊಂಡು ಹೊಸ ಎಮೋಷನ್ಸ್, ಹೊಸ ಭಾವನೆಗಳು, ಹೊಸ ಪ್ಯಾಟ್ರನ್ಸ್ ಹಾಕ್ಬೇಕು ಅಷ್ಟೇ. ಸರಳ. ತುಂಬಾ ಜನಕ್ಕೆ ಈ ಅನುಭವಗಳು ಕೂಡ ಆಗಿದಾವೆ. ಈಗ ಮಕ್ಳಿಗೆ ನೋಡ್ರಿ, ಯಾರಿಗಾದ್ರು ಚಿಕ್ಕ ವಯಸ್ಸಿಂದ ನಿಂಗ್ ಧೈರ್ಯ ಇಲ್ಲ, ನಿಂಗೆ ಏನು ಕೈಲಾಗಲ್ಲ ಅಂತ ಹೇಳ್ತಾ ಬರ್ರಿ, ಆ ಒಂದು ಪ್ರೋಗ್ರಾಮಿಂಗ್ ಅವರಲ್ಲಿ ಆಲ್ರೆಡಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹೊರಟೋಗುತ್ತೆ. ಮುಂದೆ ಅವ್ರು ದೊಡ್ಡವರಾದ್ಮೇಲೆ ಏನಾದ್ರು ಮಾಡ್ಬೇಕಾರೆ ತುಂಬಾ ಕಾನ್ಫಿಡೆನ್ಸ್ ಕಡಿಮೆ ಆಗ್ಬಿಡುತ್ತೆ, ಅವ್ರಿಗೆ ಧೈರ್ಯ ಇರೋದಿಲ್ಲ. ಇಲ್ಲಪ್ಪ, ನಂಗ್ ಮೊದ್ಲಿಂದ ನಮ್ಮ ಮನೇಲಿ ಹೇಳಿದಾರಲ್ಲ, ನಂಗ್ ಧೈರ್ಯ ಇಲ್ಲ, ನಿನ್ ಕೈಲ ಆಗಲ್ಲ, ನಿನ್ ಅಷ್ಟೆಲ್ಲ ಕೈ ಹಾಕ್ಬೇಡ ಅಂತ ಹೇಳಿ. ನಿಜವಾಗ್ಲೂ ಅಷ್ಟೇ ನಂದು ಕೆಲ್ಸ, ನನ್ನ ಸ್ಥಿತಿ. ಸೊ ಅದಕ್ಕೆ ಈ ಪ್ರೋಗ್ರಾಮಿಂಗ್ ಅನ್ನು ನಾವು ಚೇಂಜ್ ಮಾಡ್ಕೊಳ್ಬೇಕು. ಓಕೆ ಮಾಸ್ಟರ್ಸ್, ಇಷ್ಟು ಹೇಳಕ್ಕೆ ನೀವು ಅವಕಾಶ ಮಾಡಿಕೊಟ್ಟಂತ ಪತ್ರಿಜಿಗಳಿಗೆ ಅನಂತ ಧನ್ಯವಾದಗಳು. ರಂಗನಾಥ್ ಸಾರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.